ನೀನಾಡಿದ ಮಾತನ್ನು ಕೇಳುವಾಗ ಕಳವಳವನ್ನು ಹೊಂದುತ್ತಾ ಇದ್ದೇವೆ. ನೀನೇನು ನಿನ್ನ ಪ್ರಭಾವೇನು ನಿನ್ನ ಚಲನ ಒಳನಾದಿಗಳ ಬಗ್ಗೆ ಗುರುವಾದಂತ ನಾವು ಸ್ವಲ್ಪ ಆದವರು ಬಲ್ಲಾದವರು. ಆದ್ದರಿಂದಲಾಗಿ ನೀನು ಕೇಳಿದ ಅವಧಿ ಬಹಳವಾಗಿದೆ. ಆದ್ದರಿಂದಲಾಗಿ ಬರುವುದು ಬೇಡ ಎಂಬ ಭಾವನೆ ನಮ್ಮದಯ್ಯ. ಅವಧಿ ಬಹಳವಾಗಿದೆ ಎನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೀರಲ್ಲ. ಹೌದಯ್ಯ. ಆದ್ದರಿಂದ ಅವಧಿಯನ್ನು ತಗ್ಗಿಸ್ತೇನೆ. ಕೇವಲ 60 ತಿಂಗಳ ಸಮಯವನ್ನು ಕೊಡಿ ಎಂದು ಬೇಡ್ತಾ ಇದ್ದೇನೆ. ವಿಶ್ವೋತ್ತಮ, 60 ತಿಂಗಳೆಂದರೂ ಸಾಮಾನ್ಯ ಎಂದು ಭಾವಿಸಿದೆಯಾ? 90 ಕನಿಷ್ಠ ತಾನೆ. ಆದರೆ 5 ವರ್ಷ ಇದು ಬಹಳವೇ? ಅದು ಹೆಚ್ಚಾಯಿತೆ. ಹೌದಯ್ಯ. ಹಾಗಾದ್ರೆ ಮತ್ತು ತಗ್ಗುತ್ತೇನೆ ಸ್ವಾಮಿ. ಇನ್ನು ಕಡಿಮೆ ಅವಧಿ, ಕೇವಲ 30 ತಿಂಗಳ ಅವಧಿ. 30 ತಿಂಗಳು, 2.5 ವರ್ಷ ಇದು ಸಾಮಾನ್ಯವಲ್ಲ. ಯಾಕೆ? 60ರ ಮುಂದೆ 30 ಕಡಿಮೆ ಇರಬಹುದು. ಆದರೂ 2.5 ವರ್ಷ ಎನ್ನುವುದು ಇದು ಅಧಿಕವಯ್ಯ, ಅಧಿಕವೇ. ಇದು ಜಾಸ್ತಿ ಆಗಿದೆ. ಈ ರೀತಿಯಾಗಿ ನಾನು ಒತ್ತಾಯವನ್ನ ಮಾಡಿದರೆ ಒಂದು ವೇಳೆ ಗುರುವಿಗೆ ಮುನಿಸು ಬಂದರೆ ಅದು ನನ್ನ ಬಾಲಿಗೆ ಶಾಪವಾಗಿ ಪರಿಣಮಿಸ್ತದೆ. ಗುರು ಶಾಪ ಶಿಷ್ಯನಿಗೆ ಯಾವತ್ತೂ ಕೂಡ ಶ್ರೇಷ್ಠಕರವಲ್ಲ. ಆದ್ದರಿಂದ ಇಂತಹ ಮಹಾನುಭಾವರನ್ನ ಅವರನ್ನ ಹೊಗಳುವುದರ ಮೂಲಕವೇ ನಮ್ಮ ಕಾರ್ಯವನ್ನು ಸಾಧಿಸಬೇಕಾಗ್ತದೆ. ಆದ್ದರಿಂದ ಗುರುದೇವ ವಿಶ್ವೋತ್ತಮ ಆಗಿರೋ ಮಾತಿನಿಂದ ನಾನು ಪ್ರಸನ್ನನಾಗಿದ್ದೇನೆ ಸ್ವಾಮಿ.